ಅನಿವಾರ್ಯವಾಗಿ ಬೇರೆ ಬೇರೆ ಕಡೆ ನಮ್ಮ ಭಾರತೀಯ ಸೈನ್ಯ ಅದ್ರ ದಾಳಿ ಮಾಡುವಂಥದ್ದು ಮತ್ತು ಅವರ ಪಾಕ್ ಡ್ರೋನವನ್ನು ಎಲ್ಲ ನಾಶ ಮಾಡುವಂಥದ್ದು 300-400 ಹೆಚ್ಚು ಕಡಿಮೆ ಡ್ರೋನ್ಗಳನ್ನು ಪ್ರಯೋಗ ಮಾಡಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ವಿಶೇಷವಾಗಿ ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆ, ಪಂಜಾಬ್ನ ಫಿರೋಜ್ಪುರ್, ರಾಜಸ್ಥಾನದ ಪೋಖರನ್ ಇವುಗಳೆಲ್ಲ ಡ್ರೋನ್ಗಳನ್ನು ಪ್ರಯೋಗ ಮಾಡಿ ಅಲ್ಲಿ ಒಂದೇನಪ್ಪ ಅಂದರೆ ಭಯವನ್ನು ಹುಟ್ಟಿಸುವಂಥ ಪ್ರಯತ್ನ ಮಾಡಿದೆ. ಬಟ್ ಆದರೆ ಭಾರತ ಸೈನ್ಯ ಅದನ್ನು ಹಿಮ್ಮೆಟ್ಟಿಸೋದಂತೇಳಿ ಸ್ವತಃ ನಮ್ಮ ಸೋಫಿಯಾ ಖುರೇಷಿ ಮತ್ತು ವಿಕ್ರಮ್ ಮಿಸ್ರಿ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರರ್ಥ ಇವೆಲ್ಲ ಘಟನಾವಳಿಗಳು ನಡೆದಿದ್ದಂಥ ಸುಳ್ಳೇನಲ್ಲ. ಆದರೆ ಬಾರ್ಡರ್ದಲ್ಲಿದ್ದಂಥ ಜನರಿಗೆ ಮಾತ್ರ ರಾತ್ರಿಯಲ್ಲಿ ನೆಮ್ಮದಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾಯಿದೆ ಅಂತ. ಈ ನೆಲೆಗಟ್ಟಿನಲ್ಲೇ ವಿಶೇಷವಾಗಿ ಅಲ್ಲಿ ಬಾರ್ಡರ್ದಲ್ಲಿದ್ದಂಥ ಜನ ರಾತ್ರಿ ನಿದ್ದೆಗೆಟ್ಟು ಈ ಒಂದು ಸೈನ್ಯ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ಬೆಳಗಾದ ತಕ್ಷಣ ಬೇರೆ ಕಡೆ ಹೋಗುವಂಥ ಪ್ರಯತ್ನ, ಇನ್ನೊಂದು ಕಡೆ ಹೋಗುವಂಥ ಪ್ರಯತ್ನ ಒಂದು ರೀತಿ ಹೃದಯ ವಿದ್ರಾವಕ ಅಂತ. ನಾವು ದೂರ ಇದ್ದೀವಿ, ಅದರಿಂದ ನಮಗೆ ಅದರ ಅನುಭವ ಆಗಿರಲಿಕ್ಕಿಲ್ಲ. ಬಟ್ ಅಲ್ಲಿ ಬಾರ್ಡರ್ದಲ್ಲಿ ಇದ್ದಂಥವ್ರಿಗೆ ಮಾತ್ರ ನಿಶ್ಚಿತವಾಗಿ ಪಾಪ ಅವ್ರ ಬದುಕ ಒಂದು ರೀತಿ ನರಕಿದ್ದಂಗೆ. ಗೆಲ್ಬೋದು ಭಾರತ ಇಲ್ಲ ಅಂತಲ್ಲ, ಪಾಕಿಸ್ತಾನ ಸೋಲ್ತದ ಆ ಮಾತು ಬೇರೆ. ಆದರೆ ಅಲ್ಲಿಯವರೆಗೆ ನೋವನ್ನು ಎದುರಿಸೋದು, ಮಾಡೋದು, ಸಾವು ನೋವುಗಳನ್ನು ಕಣ್ಣೆದುರಲ್ಲಿ ನೋಡುವಂಥದ್ದು, ಬಾಂಬ್ ದಾಳಿ ನೋಡುವಂಥದ್ದು, ಜೊತೆಗೆ ಕ್ಷಿಪಣಿ ದಾಳಿಗಳನ್ನು ನೋಡುವಂಥದ್ದು, ಅದರ ಡ್ರೋನಿಗೆ ಹೊಸದಾಗಿ ಶುರುವಾಗಿರುವಂಥದ್ದು ಅದು ನಮ್ಮ ಭಾರತೀಯ ಸೇನೆ ಹಿಮ್ಮೆಟ್ಟಿಸಿರ್ಬೋದು. ಆದರೆ ಪೆಟ್ಟಂತೆ ಬಿದ್ದಿದ್ದೀನಿ ಸುಳ್ಳಲ್ಲ ಅನ್ನೋದನ್ನು ಅಲ್ಲಲ್ಲಿ ನೋಡಿದಂಥ ಘಟನಾವಳಿಗಳನ್ನು ಗಮನಿಸಿದಾಗ ಹೌದಪ್ಪ ಇದು ನಿಂತಿಲ್ಲ ಅಂತೇಳಿ. ಯಾಕಂತಂದರೆ ವಿಶೇಷವಾಗಿ ಈ ದಾಳಿ ರಾತ್ರಿ 9 ಸ್ಟಾರ್ಟ್ ಆಗಿ ಬೆಳಗ್ಗೆ 4-5 ತನಕ ಇತ್ತು ಅನ್ನುವಂಥದ್ದು ಈ ಡ್ರೋನ್ ದಾಳಿ. ಹೀಗಾಗಿ ಆ ಸಮಯದಲ್ಲಿ ಹೇಗಾದರೂ ಈ ಬಂಕರ್ಗಳಲ್ಲಿ ಆಗಿರ್ಬೋದು, ಮತ್ತಲ್ಲೂ ಆಗಿರ್ಬೋದು, ಮನೆಗಳ ಒಂದು ಮಾಳಿಗೆಗಳಲ್ಲಿ ಆಗಿರ್ಬೋದು ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಂಥದ್ದು. ಜೊತೆಗೆ ರಾತ್ರಿ ಏನಪ್ಪ ಬ್ಲ್ಯಾಕ್ಔಟ್ ಮಾಡಿಬಿಟ್ಟಂಥದ್ದು, ಯಾರು ಹೊರಗೆ ಬರ್ಕೊಡೋದು, ದೀಪ ಹಚ್ಕೊಡೋದು ಮಾಡೋದು ಅನ್ನುವಂಥದ್ದು. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಕೆಳಗೆ ಬಂಕರ್ಗಳಲ್ಲಿ ಇರೋದಾಗಲಿ, ದೀಪ ಇಲ್ಲದೆ ಇರುವಂಥದ್ದಾಗಲಿ ಎಷ್ಟು ತೊಂದರೆದಾಯಕ ಆಗಿರ್ಬೋದು ಅಲ್ಲಿ ಜನಕ್ಕೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಯುದ್ಧ ಅಂತ ಹೇಳ್ತೀವಿ, ಇಲ್ಲ ಯುದ್ಧ ಆಗಬೇಕು, ಗೆಲ್ಲಬೇಕು. ಆದರೆ ಯುದ್ಧದ ಬಿಸಿ ಎಲ್ಲಿರ್ತದಪ್ಪ ಅಂತ